ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸಚಿವರಾದಂಥ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರಿದ್ದಾರೆ. ಅವ್ರಿಗೆ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಒಂದು ಸಭೆ ಕೂಡ ನಡೆಸ್ತಿದ್ದೀರಾ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ. ಈ ಸಭೆಯ ಪ್ರಮುಖ ಅಂಶಗಳು ಏನು ಸರ್? ಕಳೆದ 1.5 ತಿಂಗಳಿಂದಲೂ ಕೂಡ ನಾವು ಒಂದು ಹೈಕಮಾಂಡ್ ಅಲ್ಲಿ ಒಂದು ಬೇಡಿಕೆಯನ್ನು ಇಟ್ಟಿದ್ವಿ. ಏನು ಅಂದರೆ BY ವಿಜೇಂದ್ರ ಅವರನ್ನು ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ಅವರ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ವಿ. ಅದು ಆರ್ಗನೈಸೇಷನಲ್ ವಿಚಾರಗಳು ನಡೀತಾ ಇದೆ. ಜಿಲ್ಲಾ ಅಧ್ಯಕ್ಷರ ನೇಮಕ ಆಗಿದೆ. ಈಗ ಸಮಯ ಆಸನ್ನಾಗಿದೆ. ಕೆಲವೇ ದಿವಸಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಹೆಸರನ್ನು ಘೋಷಣೆ ಮಾಡೋರಿದ್ದಾರೆ. ಆ ಕಾರಣದಿಂದಾಗಿ ಮತ್ತೊಮ್ಮೆ ನಮ್ಮ ಹೈಕಮಾಂಡ್ಗೆ ಅವರ ಮನವೊಲಿಸಕ್ಕೆ, ಅವರ ಗಮನಕ್ಕೆ ತರಕ್ಕೆ ನಾವೆಲ್ಲ ಸೇರ್ತಾ ಇದ್ದೀವಿ. ದಯವಿಟ್ಟು ಬೇರೆ ಯಾರೂ ಕೂಡ ಇದನ್ನು ನಿಭಾಯಿಸೋಕ್ಕೆ ಸಾಧ್ಯ ಇಲ್ಲ. ವ್ಯವಸ್ಥೆಗಳಿಲ್ಲ, ಸಂಪನ್ಮೂಲಗಳಿಲ್ಲ. ಸುಮ್ಮನೆ ಮಾತನಾಡ್ತಾರೆ. ಮಾತನಾಡೋದ್ರಿಂದ ಲೀಡರ್ ಆಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಬರೀ ಟಿವಿಗೆ ಮಾತನಾಡೋದ್ರಿಂದ ಅವರು ದೊಡ್ಡ ಲೀಡರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸ್ವತಃ ಅಂತಃಶಕ್ತಿ ಬೇಕಾಗಿದೆ. ಅವರಲ್ಲಿ ಸತ್ವ ಇಲ್ಲ. ಸತ್ವ ಇಲ್ಲದ ನಾಯಕರೆಲ್ಲರೂ ಕೂಡ ರಾಜ್ಯಾಧ್ಯಕ್ಷರಾಗ್ತೀವಿ ಅಂದರೆ ಆಗದೇ ಇರುವಂಥ ಮಾತು. ಹೈಕಮಾಂಡ್ ಆಶೀರ್ವಾದ ಬೇಕು, ವೈಯಕ್ತಿಕವಾದಂಥ ವ್ಯವಸ್ಥೆಗಳಿರಬೇಕು, ಸಂಪನ್ಮೂಲ ಕ್ರೋಢೀಕರಿಸುವ ಶಕ್ತಿ ಇರಬೇಕು. ಒಂದು ಪಕ್ಷ ನಡೆಸೋದಂದ್ರೆ ಮಕ್ಕಳ ಆಟ ಅಲ್ಲ. ನೀವೊಂದು ಟಿವಿ ನಡೆಸೋಕ್ಕೆ 400 ಜನ 500 ಜನ ಸಿಬ್ಬಂದಿನ ಇಟ್ಕೊಂಡು ನಡೆಸ್ತೀರ. ಇಲ್ಲದೇ ಇದ್ರೆ ಅದು ಕೂಡ ಸರಿಯಾಗಿ ನಡೆಯೋದಿಲ್ಲ. ಹಾಗಾಗಿ ಒಂದು ರಾಜಕೀಯ ಪಕ್ಷ, ಅದರಲ್ಲಿ ಸಮರ್ಥ ಯುವ ನಾಯಕರಿಗೆ ಹಿಂದೆ ಕೂಡ ರಾಜ್ಯಾಧ್ಯಕ್ಷ ಒಂದು ಜವಾಬ್ದಾರಿಯನ್ನು ವಿಜೇಂದ್ರ ಅವರಿಗೆ ವಹಿಸಿದ್ರು ಮತ್ತು ಈಗಲೂ ಕೂಡ ಆ ಜವಾಬ್ದಾರಿಯನ್ನು ಮುಂದುವರಿಸಬೇಕು. ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಒತ್ತಾಯ ನಮ್ಮೆಲ್ಲರದು. ಆ ಕಾರಣಕ್ಕಾಗಿ ನಾವೆಲ್ಲ ಕೂಡ ಸೇರಿದ್ದೀವಿ. ಯಾರ್ಯಾರು ಈಗ ಮಾತನಾಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಶಕ್ತಿ ಇಲ್ಲ, ವೈಯಕ್ತಿಕ ಶಕ್ತಿ ಇಲ್ಲ. ಅವರು ಎಲ್ಲರನ್ನ ಯಾರನ್ನಾದ್ರೂ ಮಾಡಿದ್ರು ಕೂಡ ಎಲ್ಲರೂ ಕಚ್ಚಾಡಿಕೊಂಡು ಪಾರ್ಟಿನ ಬಲಹೀನತೆಯನ್ನ ಬಲಾಢ್ಯವನ್ನ ಕಳೆದ್ಬಿಟ್ಟು ಅವರು ಶಕ್ತಿಹೀನ ಪಾರ್ಟಿಯಾಗಿ ಮಾಡಿಬಿಡ್ತಾರೆ. ಹಾಗಾಗಿ ನಾವು ಯಾರ ಕೈಲೇ ಪಾರ್ಟಿ ಕೊಟ್ಟರೆ ಚೆನ್ನಾಗಿ ನಡೆಸ್ತಾರೆ ಅನ್ನೋದನ್ನ ಎಲ್ಲ ಗಮನದಲ್ಲಿಟ್ಟುಕೊಂಡು ಅನುಭವದಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಮ್ಮ ಹೈಕಮಾಂಡಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋಕ್ಕೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ. ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ವಿನಂತಿ. ಸರ್, ಮತ್ತೆ ಈಗಾಗಲೇ 23 ಜಿಲ್ಲಾಧ್ಯಕ್ಷರ ಆಯ್ಕೆಗಳಾಗಿದೆ, ಅದು ಸರಿಯಾಗಿ ನಡೆದಿಲ್ಲ, ವಿಜೇಂದ್ರ ಅವರ ಆಪ್ತರಿಗೆ ಮಾತ್ರ ಮಾಡಿದ್ದಾರೆ ಅನ್ನೋ ಒಂದಿಷ್ಟು ಆರೋಪಗಳನ್ನು ಕೂಡ ಯತ್ನಾಳ್ ಟೀಮಲ್ಲಿ ಮಾಡ್ತಾ ಇದ್ದಾರೆ. ಯಾವ ಒಂದು ಆರ್ಗನೈಸೇಷನ್ ಅಲ್ಲೂ ಅವ್ರಿಗೆ ಬೇಕಾಗಿರೋರನ್ನೇ ಇಟ್ಕೊಂತಾರೆ. ಯಾರು ಆಪ್ತರಿರ್ತಾರೆ, ಯಾರು ಸರಿಯಾಗಿ ಕೆಲಸ ಮಾಡ್ತಾರೆ, ಯಾರ ಮಾತನ್ನ ಯಾರು ಕೇಳ್ತಾರೆ ಅವ್ರನ್ನ ನೀವು ಇಟ್ಕೊಂತೀರ, ನಾವು ಇಟ್ಕೊಂತೀವಿ, ಆರ್ಗನೈಸೇಷನ್ ಇಟ್ಕೊಳ್ಳುತ್ತೆ. ಆರ್ಗನೈಸೇಷನ್ಗೆ ಉಪಯೋಗ ಆಗುವಂಥ ವ್ಯಕ್ತಿಗಳನ್ನು ಅವರ ಹಿನ್ನೆಲೆಯನ್ನು ನೋಡಿ ಏನು ಸೂಚನೆಗಳು, ಒಂದು ಗೈಡ್ಲೈನ್ಸ್ ಇರ್ತವೆ ಹೈಕಮಾಂಡ್, ಅದ್ರ ಪ್ರಕಾರ ಮಾಡಿದರೆ ಅದರಲ್ಲೇನು ತಪ್ಪಿಲ್ಲ. ಸರ್, ಯಾವುದೇ ನಮ್ಮ ಒಂದು ಸಲಹೆ ಕೂಡ ಪಡೆದಿಲ್ಲ, ಹಿರಿಯರನ್ನ ಎಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ, ಏಕಾಂಗಿಯಾಗಿ ಹೋಗ್ತಾರೆ ವಿಜೇಂದ್ರ ಅವರು ಅನ್ನೋ ಒಂದು ಆರೋಪಗಳು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ನಾವು ಇವರ ವಿರುದ್ಧ ನಡೀತಿದ್ದೀವಿ ಅಂತ ಕೂಡ ಹೇಳಿಕೆಗಳನ್ನು ನೀಡ್ತಿದ್ದಾರೆ. 225 ಜನನ ಕೇಳಿಕೊಂಡು ದಿನಕ್ಕೊಮ್ಮೆ ಕೇಳಕ್ಕಾಗೋದಿಲ್ಲ. ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡೋದು ಅದು ಅಧ್ಯಕ್ಷರ ವಿವೇಚನಕ್ಕೆ ಬಿಟ್ಟಿದ್ದು. ಅಲ್ಲಿಯ ಸ್ಥಳೀಯ ಬೂತ್ ಮಟ್ಟದ ಕಾರ್ಯಕರ್ತರ, ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಇಂದ ಆಗುವಂಥದ್ದು ಇದು. ಹಾಗಾಗಿ ಪ್ರತಿಯೊಬ್ಬರನ್ನ ಇವ್ರನ್ನ ಹೋಗಿ ಎಲೆಕ್ಟೆಡ್ ಬಾಡಿ ಹೋಗಿ ಕೇಳೋ ಅವಶ್ಯಕತೆ ಏನಿಲ್ಲ. ನಾವು ಒತ್ತಾಯ ಮಾಡ್ತಾ ಇರೋದು ಒಳ್ಳೆಯವ್ರನ್ನ ಅಧ್ಯಕ್ಷ ಮಾಡಿ ಅಷ್ಟೇ. ನಾವು ಕೂಡ ನಮ್ಮನ್ನು ಕೇಳಲಿಲ್ಲ ಅಂತ ನಾವು ಹೇಳಲೇ ಇಲ್ಲ. ನಾವು ಹೇಳೋದು ಸ್ವಲ್ಪ ಗಮನಕ್ಕೆ ತಗೊಳ್ಳಿ ಅಂತ ಮಾತ್ರ ಹೇಳ್ತೀವಿ. ಇದು ಇಂಥವರೇ ಆಗಬೇಕು ನಾವು ಕಟ್ಟಿ ಹಿಡಿಯೋದು. ಕಾರಣ ಏನು ಅಂದರೆ ಪಾರ್ಟಿ ಆಲ್ರೆಡಿ ಟೆಸ್ಟೆಡ್ ಮನುಷ್ಯನ ಕರ್ಕೊಂಡ್ಬಂದು ನೀವು ಬಿಟ್ಟರೆ ಒಳ್ಳೆ ಬ್ಯಾಟಿಂಗ್ ಮಾಡ್ತಾನೆ. ಅನ್ಟೆಸ್ಟೆಡ್ ಅದು ಬೋಲ್ಡ್ ಆಗ್ತಾನೋ LB ಆಗ್ತಾನೋ ಯಾರನ್ನೋ ಕರ್ಕೊಂಡ್ಬಂದು ಬ್ಯಾಟಿಂಗ್ ಮಾಡು ಅಂತೇಳಿ 1ನೇ ಸ್ಥಾನಕ್ಕೆ ಕೂರಿಸ್ಬಿಟ್ರೆ ಅದು ಏನಾಗುತ್ತೋ ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಸೊ ಹಂಗಾಗುತ್ತೆ.
ಸರ್, ಈಗಾಗಲೇ ಕಂಪ್ಲೀಟ್ಲಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ವಿರೋಧ ವ್ಯಕ್ತಪಡಿಸಿ ಸಾಕಷ್ಟು ಬಾರಿ ಹೈಕಮಾಂಡ್ ಗಮನಕ್ಕೂ ತಂದಿದ್ದಾರೆ. ಮತ್ತೀಗ ಹೈಕಮಾಂಡ್ಗೆ ಹೊರಟಿದ್ದಾರೆ, ಮತ್ತೆ ಡೆಲ್ಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ರೆಬಲ್ಸ್ ಕಂಪ್ಲೀಟ್ಲಿ. ಮತ್ತೆ ಇನ್ನೊಮ್ಮೆ ಹೈಕಮಾಂಡ್ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸೋಗಿದ್ದಾರೆ. ಅದ್ರ ಬಗ್ಗೆ ಏನಿದೆ? ಇವೆಲ್ಲ ಸಾಧಾರಣ, ಇವೇನು ದೊಡ್ಡ ಮಹತ್ವ ಪಡ್ಕೊಂಡಿರೋ ವಿಚಾರ ಅಲ್ಲ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಸರ್, ಒಂದು ವೇಳೆ ಏನಾದ್ರೂ ಯತ್ನಾಳ್ ಟೀಮ್ಗೆ ಮಣೆ ಹಾಕಿ ಏನಾದ್ರೂ ಹೈಕಮಾಂಡ್ ಯತ್ನಾಳ್ ಟೀಮ್ ಅವ್ರನ್ನೇ ಯಾರನ್ನಾದ್ರೂ ರಾಜ್ಯಾಧ್ಯಕ್ಷ ಮಾಡಿದ್ರೆ ನಿಮ್ಮ ನಡೆ ಯಾವ ರೀತಿ ಇರುತ್ತೆ? ನಾವು ಪಕ್ಷದ ಕಡೆ ಇರ್ತೀವಿ. ಅಧ್ಯಕ್ಷರನ್ನ ಹೈಕಮಾಂಡ್ ಯಾರೇ ಮಾಡಿದ್ಮೇಲೆ ಮತ್ತೆ ದೂಸರ ಮಾತಾಡಕ್ಕಿಲ್ಲ. ಆವತ್ತಿಂದ ನಾವು ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ಆದರೆ ಆ ಕೆಲಸ ಆಗುವುದಿಲ್ಲ, ನೀವು ಹೇಳಿದ್ದು ನಡೆಯುವುದಿಲ್ಲ. ಎಸ್, ಇದಾಗಿತ್ತು ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.